ನಿನ್ಸಪ್ಪ ನಿಮ್ ತಾಜ್ ಮಹಲ್ ಬಂತು. ಅಯ್ಯೋ ಕರ್ಮವೇ. ಪಂದ್ಯ ಗೆಲ್ಲೋವರೆಗೂ ಹಾಜರ್ ಆಗ್ತಾನೆ ಇರ್ಬೇಕಣ. ಅದೇನಾಗ್ಬೇಕೋ ಏನ. ಅಣ್ಣ ಒಂದೆರಡು ಸರಿ ಒತ್ತು ಕೇಳಿದಿದ್ರೆ ನಾನು ಹೇಳ್ಬಿಡ್ತಿದ್ದೆ ಅಂತ ಅನ್ಸುತ್ತೆ. ಹುಚ್ಚಿ ತರ ಹ್ಯಾಂಡ್ಸ್ ಅಪ್ ಅಂತೆಲ್ಲ ಹೇಳಿ ಅನ್ಯಾಯವಾಗಿ ಸಿಕ್ಕಾಕೊಂಡೆ. ಎಲ್ಲ ಈ ಹಾಳಾದವನಿಂದ ನನ್ನ ತಲೆ ಎಲ್ಲ ಹಾಳು ಮಾಡಿ ಹಾಕಿದಾನೆ. ಇರೋ ನಮ್ಮ ಹುಡುಗಿಗೆ ಒಂದು ಫೋನ್ ಹಾಕ್ತೀನಿ. ಮೊದಲು ಮಾಡಪ್ಪ. ಶುರು ಹಚ್ಕೊಂಡಪ್ಪ ಇವನೇ. ಕಟ್ ಮಾಡ್ತಾವಳಲ್ಲ ಮತ್ತೆ ಈ ರೇಂಜ್ ಟಾರ್ಚರ್ ಕೊಟ್ರೆ ಯಾರು ತಡ್ಕೋತಾರೆ? ನಾನೇನೋ ತಡ್ಕೋತೀನಿ ಅಂದ್ರೆ ಅವರು ತಡ್ಕೋತಾರ? ಸುಮ್ಮನೆ ತಮಾಷೆಗಂದೆ ಅಣ್ಣ. ನಾನು ಅತ್ತಿಗೆ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದೆ. ಸರಿ ಇನ್ನೊಂದ್ಸಲ ಮಾಡು. ಮಾತಾಡೋ ತನಕ ಬಿಡಲ್ಲ ಅನ್ಸುತ್ತೆ ಇವನು. ಹಲೋ ಚಿನ್ನ, ಬಿಸಿ ಇದ್ಯಾ? ಹೌದು, ಏನ್ ವಿಷಯ ಹೇಳು. ಇನ್ನೇನಿದೆ ಚಿನ್ನ, ನಮ್ಮ ವಿಷಯ ನಿಮ್ ಮನೆ ಮುಂದೆನೆ ಇದ್ದೀನಿ. ಇನ್ನೇನು ಒಳಗ್ ಬರೋಣ ಅನ್ಕೊಂಡೆ, ನಿನಗೆ ಹೇಳ್ಬಿಟ್ಟು ಬಲ್ಗಾಲಿಟ್ಟು ಒಳಗ್ ಬರೋಣ ಅಂತ ಫೋನ್ ಮಾಡಿದೆ. ಯಾಕೆ ಚಿನ್ನ ಕೆಮ್ತಾ ಇದ್ಯಾ? ನಗ್ತಿದ್ದೀನಿ. ಈ ಡೌಗಳೆಲ್ಲ ನಮ್ಮ ಹತ್ರ ಬೇಡ. ನೀನ್ ಬರೋನಾಗಿದ್ರೆ ನೆನ್ನೆ ನೈಟೇ ಬರ್ತಿದ್ದೆ. ಇವಾಗ ಎಲ್ಲಿ ಬರ್ತೀಯಾ? ಅಲ್ಲ, ಹಗ್ಲೊತ್ತಲ್ಲಿ ಕಾಣಿಸ್ಕೊಳ್ಳೋಷ್ಟು ಮಿಸ್ಟರ್ ಪರ್ಫೆಕ್ಟ್ ಅಲ್ವಲ್ಲ ನೀನು? ಅಯ್ಯೋ ನನ್ ಮುದ್ದು ಬಂಗಾರ, ನಿನ್ನೆ ರಾತ್ರಿ ಎಲ್ಲ ನಾನು ಬರ್ತೀನಿ ಅಂತ ಕಾಯ್ತಾ ಇದ್ದ. ಅಲ್ಲ, ನಾನ್ ಯಾಕೆ ಕಾಯ್ಲಿ? ನೀನೇ ತಾನೇ ನಿನ್ನೆ ಬರ್ತೀನಿ ಅಂತ ಚಾಲೆಂಜ್ ಹಾಕ್ದವನು. ಅದಕ್ಕೆ ಕೇಳಿದ್ನಪ್ಪ. ಕಳ್ಳಿ, ಈಗೆಲ್ಲ ಅರ್ಥ ಆಯ್ತು. ಇವಾಗ್ಲೇ ನಿಮ್ ಮನೆಗೆ ಎಂಟ್ರಿ ಕೊಡ್ತೀನಿ, ನೋಡ್ತಾ. ಸುಮ್ನೆ ಇಡೋ ಫೋನು. ಏನಣ್ಣ ಏನಂದ್ಲು? ಹಿಂಗೆ ಇರುತ್ತಲ್ಲ ಲವರ್ಸ್, ಜಗಳ, ಲವ್, ಪ್ರೀತಿ. ಅಪ್ಪಯ್ಯ, ಚಂದ್ರು, ನಿಮ್ಗೆ ನನ್ಗಿಂತ ಇವಳೇ ಮುಖ್ಯ ಆದ್ರಲ್ಲ. ನನ್ನ ಮಗಳು ಚಿಕ್ಕವ ಬುಡಿಯಪ್ಪ ನನ್ ಪಾಲ್ಗೊಳ್ತಿದ್ದು ಬರೋಬ್ರೆ. ಇವನು ನನ್ನಿಂದ ಕಿಕ್ಕೋಬೇಡ. ಅಂದ್ರು ನೀವು ದೂರ ಬನ್ನಿ ಅವಳಿದ್ದ. ಚಿಕ್ಕವ್ವ, ನಾನು ಯಾವತ್ತೂ ಯಾರು ನಿಮ್ಮಿಂದ ಕಿತ್ಕೋಬೇಕು ಅಂತ ಅನ್ಕೊಂಡಿಲ್ಲ. ಮತ್ ಯಾಕೆ ಅನಿಕನ್ನ ಜೈಲಿಗೆ ಕಳಿಸ್ದೆ? ಅವಳು ಒಂದೇ ಒಂದಿನ ಚಾಪೆ ಮೇಲೆ ಮಲ್ಗ್ತವಳಲ್ಲ. ಮಹಾಜನ್ ಮೊಮ್ಮಗಳು ಅವಳು. ಹುಟ್ತಾನೆ ಮಹಾರಾಣಿಯಾಗಿ ಹುಡ್ತವಳು. ನೀನ್ ಬಂದೆ ನೋಡು, ನಮ್ ಹಣೆ ಬರೋದೇ ಬದಲಾಗೋಯ್ತು. ದರಿದ್ರ ಕಣೆ ನೀನು. ಈ ಮನೆಗೆ ನಮ್ಗೆ ಅನ್ಕೊಂಡ್ ದರಿದ್ರ ನೀನು. ಪ್ರಾಬ್ಲಮ್ಮು ಇಲ್ಲಿಂದಲ್ಲ, ನಾನು ನೋಡ್ತೀನಿ. ರಮೇಶ್, ಇದು ನಿಮ್ ಕೈಲಾಗೋ ಕೆಲಸ ಅಲ್ಲ.
ನೀವು ಮೊದಲು ಫೋನ್ ಮಾಡಿ ಪ್ಲಂಬರ್ಗೆ. ನಿಮಿಷ ತಾರ, ಯಾವ ದೊಡ್ಡ ವಿಷಯ ಅಲ್ಲ, ನೋಡ್ತೀನಿ ಇರು. ವೆಯ್ಟ್. ಯಾವ ಮಹಾ ಕೆಲಸ ಇದು. ಏನ್ ತುಂಬಾ ಮಾತಾಡ್ತಿದ್ಯಾ? ಈ ಫೀಲ್ಡ್ ಅಲ್ಲಿ ನನ್ಗಿಂತ ಮಾಸ್ ಬೇರೆ ಯಾರು ಇಲ್ಲ, ತಿಳ್ಕೊ, ಹುಷಾರು. ಆ ಮಾಸ್ಗೆ ಬಾಸ್ ನಾನು, ನನ್ನ ಹತ್ರ ಹುಷಾರು. ಕೈ ತೊಟ್ ಮಾತಾಡ್ಬೇಡ ನೀನು. ನೀನೇನ್ ಕೈ ತೋರ್ಸ್ಕೊಂಡ್ ಮಾತಾಡೋದು? ನಾನ್ ಮಾತಾಡ್ತೀನಿ, ನಾನು ದೊಡ್ಡೋಳಕನೆ. ನಾನು ಮಾತಾಡ್ತೀನಿ, ನನ್ಗೆ ಬಾಯಿ ಇದೆ, ನಾನ್ ಮಾತಾಡ್ತೀನಿ. ಬಾಯಿ ಇದೆ ಮಾತಾಡ್ಬಿಟ್ರೆ ಕೇಳ್ಬಿಡ್ತೀವ. ಅಲ್ಲ, ಟೀಚರ್ ಇದೆಯಲ್ಲ, ಯಾರು ಕ್ಲೀನ್ ಮಾಡ್ತಾರೆ? ನಿಮ್ಮ ಅಪ್ಪ ಬಂದು ಕ್ಲೀನ್ ಮಾಡ್ತಾನ? ನೋಡು, ಸಾರಿ ಕೇಳಿದೀನಿ, ಓವರ್ ಆಗಿ ಆಕ್ಟ್ ಮಾಡ್ಬೇಡ. ಪದೇ ಕ್ವೆಶ್ಚನ್ಸ್ ಕೇಳಿ ಟಾರ್ಚರ್ ಮಾಡ್ಬೇಡ ನೀನು. ನಾನು ಪಾಪ ಅಂತ ಸಲಿಗೆ ಕೊಟ್ರೆ ತಲೆ ಮೇಲೆ ಕೂತ್ಕೊಂಡು ಮಾತಾಡ್ತೀಯ ನೀನು. ನೋಡ, ನನ್ನ ಹತ್ರ ಎದುರುತ್ತರ ಕೊಟ್ಟು ಮಾತಾಡೋದು ಇಟ್ಕೋಬೇಡ. ನನ್ನ ಹತ್ರ ಇವೆಲ್ಲ ನಡೆಯಲ್ಲ, ತಿಳ್ಕೊ. ಹೌದಾ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಯಾಕೆ ಈಗ ಆಡ್ತಿದ್ರ? ಬುದ್ಧಿ ಇಲ್ವಾ ನಿಮ್ಗೆ? ಅಲ್ಲ ಕಣಮ್ಮ, ಟೀಚರ್ ಬಿಟ್ಟವಳೆ. ಏನ್ ಆಡ್ತಿದಿರೋ? 204 ಇದನ್ನ ತಗೊಂಡಾಗ ಬೇರೆ ಸೆಲ್ಗೆ ಹಾಕು. ಇದು ಶ್ರೀಮಂತರ ಜಿಗಣೆ. ಜಿಗ್ನೆ ಅಂದ್ರೆ ಅಷ್ಟೇ. ಆಮೇಲೆ ಏನ್ ಮಾಡ್ತೀಯ ನೀನು? ಹೀಗೆ ನೀವಿಬ್ರು ಆಡ್ತಿದ್ರೆ ಲಾಠಿ ರುಚಿ ತೋರಿಸ್ಬೇಕಾಗತ್ತೆ ನಿಮ್ಮಿಬ್ರಿಗೂ. ಹುಷಾರ್, ಸೈಲೆಂಟ್ ಆಗಿರಿ. ನಮಸ್ತೆ, ಪ್ಲೀಸ್ ಕೂತ್ಕೊಳ್ಳಿ. ಏನು ಮೊಮ್ಮಗಳನ್ನ ನೋಡೋದಕ್ಕೆ ಬಂದ್ರ? ಸರ್, ಬೇಲ್ಗೆ ಅಪ್ಲೈ ಮಾಡೋಣ ಅಂತ ಬಂದ್ವಿ. ಬೇಲ್ಗ? ಏನ್ ಸರ್, ಒಳ್ಳೆ ಪಿಕ್ ಪ್ಯಾಕೆಟ್ ಕೇಸ್ ಥರ ಮಾತಾಡ್ತಿದ್ದೀರಲ್ಲ. ಇದು ಕೊಲೆ ಕೇಸು ಸರ್. ಅದು ಅಲ್ಲದೆ ಆ ಹುಡುಗಿಗೆ ಜೈಲಲ್ಲಿದ್ರು ಬುದ್ಧಿ ಬರಲಿಲ್ಲ ಅನ್ಸತ್ತೆ. ಭಯಂಕರ ಗಲಾಟೆ ಮಾಡ್ತಿದ್ದಾಳೆ. ಆಕೆಗೆ ಇನ್ನಷ್ಟು ಪನಿಷ್ಮೆಂಟ್ ಹೆಚ್ಚಾಗೋ ಸಾಧ್ಯತೆಗಳಿದೆ ಮೇಡಮ್. ಸರ್, ಏನ್ ಹೇಳ್ತಿದ್ದೀರಾ? ಗಲಾಟೆ ಮಾಡ್ತಾವಳ? ಹೌದು ಮೇಡಮ್, ಸೆಲ್ಲಲ್ಲಿ ಒಬ್ಬ ಮುತ್ತಿ ಇದ್ಲು, ಅವಳ ಜೊತೆ ಕೂಡ ಗಲಾಟೆ ಮಾಡ್ಕೊಂಡಿದ್ದಾಳೆ. ಅದು ಅಲ್ಲದೆ ನೆನ್ನೆ ನಿಮ್ಮ ಮನೆಯಿಂದ ಯಾರೋ ನೋಡೋದಕ್ಕೆ ಬಂದ್ರು, ಅವ್ರ ಜೊತೆಲಿ ಕೂಡ ಜಗಳ ಮಾಡಿದ್ದಾಳೆ. ಅವಳಿಂದ ಎಲ್ರಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ಸ್ಪೆಕ್ಟರ್, ಯಾವತ್ತೂ ತಪ್ಪನ್ನು ವಹಿಸ್ಕೊಂಡು ಮಾತಾಡ್ದವಳಲ್ಲ ನಾನು. ಆದರೆ ಈ ಮೊಮ್ಮಗಳಿಗೋಸ್ಕರ ಅವಳಿಗೆ ಬೇಲ್ ಕೊಟ್ಟು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅವಳಿಂದ ಆಗ್ತಿರೋ ತೊಂದರೆಗಳಿಗೆ ಸಾರಿ, ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ಮೇಡಮ್, ನೀವ್ಯಾಕೆ ಸಾರಿ ಕೇಳ್ತೀರಿ? ಆದರೆ ಒಂದಂತೂ ನಿಮ್ಗೆ ಹೇಳ್ತೀನಿ ಮೇಡಮ್, ಆಕೆಗೆ ಬೇಲ್ ಸಿಗೋದಂತೂ ತುಂಬಾನೇ ಕಷ್ಟ. ರಮೇಶ್, ಯಾವ್ದಕ್ ಹಠ ಮಾಡ್ಬೇಕು ಅಂತಾನೆ ಗೊತ್ತಿಲ್ವಲ್ಲ ನಿಮ್ಗೆ? ನಿನ್ ಕೈಲಿ ಆಗಲ್ಲ ಅನ್ನಲ್ಲ. ಇದು ತರ 2 ನಿಮಿಷ ಹೇಗೂ ರಜಾಕ್ ಮನೇಲಿ ಇದೆ ತಾನೆ, ಟ್ರೈ ಮಾಡೋಣ. ಪುರೋಹಿತರು ಬೇರೆ ಮನೆಗ್ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬರೋ ಟೈಮಲ್ಲಿ ಇದೆಲ್ಲ ಮಾಡ್ಕೊಂಡು ಕೂತ್ಕೋಬೇಕಾ? ನೋಡಿ, ಇದೇ ಟೈಮ್. ಸರಿ ಸರ್.
ನೀರ್ ನಿಂತೋಗಿದ್ದಕ್ಕೆ ನನ್ನ ಮಗಳು ಒಳ್ಳೆ ಹುಚ್ಚಿ ತರ ಆಡ್ಬಿಟ್ಲು. ಅಪ್ಪ ನಿಜನೇ ಅಲ್ವಮ್ಮ? ಅಪ್ಪ ನಿಮ್ಮನ್ನಮ್ಮ ಕರೀತಿದ್ದಾರೆ. ಹೌದಾ? ಯಾವಾಗ? ಇವಾಗ. ಏ, ಇಲ್ಲಿ ನಾನ್ ನೋಡ್ಕೋತೀನಿ. ಸರಿ, ನೀನ್ ಮಾಡ್ತಾ ಇರಪ್ಪ, ಬಂದ್ಬಿಟ್ಟೆ. ಸರ್ ನೀವ್ ಆರಾಮಾಗಿ ಹೋಗಿ, ನಾನ್ ರೆಡಿ ಮಾಡಿ ಮುಗಿಸ್ತೀನಿ ಸರ್, ನೀವು ಹೋಗಿ. ಓಹೋ, ನಿನಗ್ ಪ್ಲಂಬಿಂಗ್ ಕೆಲಸ ಬೇರೆ ಬರುತ್ತಾ? ಹೆಂಗೆ ಚಿನ್ನ, ನಮ್ ಕರಾಮತ್ತು. ಕೊಟ್ಟಿರೋ ಮಾತು ತಪ್ಪೋ ಮಕ್ಕಳೇ ಅಲ್ಲ ನಾವು. ಏಯ್, ಚುಚ್ಚಿ ಸಾಯಿಸ್ಬಿಡ್ತೀನಿ. ಎಷ್ಟು ಧೈರ್ಯ ಇದ್ರೆ ಮೇನ್ ಗೇಟ್ ಇಂದ ನಮ್ಮ ಮನೆ ಒಳಗೆ ಬರ್ತೀಯಾ? ಬೇರೆ ಯಾವ್ದಾದ್ರು ಗೇಟ್ ಇಂದ ಬರ್ತೀನಿ ಅಂತ ಕಾಯ್ತಾ ಇದ್ದ ಚಿನ್ನ. ಹೆಂಗೆ ಸರ್ಪ್ರೈಸ್? ಓ, ಇದೆಲ್ಲ ನಿಂದೆ ಕೆಲ್ಸನಾ? ನೀನು ಸಖತ್ ಲೇಟು ಚಿನ್ನ. ಏಯ್, ಯಾಕೋ ಹೀಗ್ ಮಾಡ್ದೆ? ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ಮುಗೀತು ನಿನ್ ಕತೆ. ಕತೆ ಮುಗಿಯಲ್ಲ ಚಿನ್ನ, ಈಗಷ್ಟೇ ಸ್ಟಾರ್ಟಿಂಗು. ನೀನ್ ಯಾಕೆ ನನ್ನ ಜೊತೆ ಊಟಕ್ಕೆ ಬರಲ್ಲ ಅಂದ? ಅದಕ್ಕೆ ನಾನು ಈ ಪ್ಲಾನ್ ಮಾಡೋದಪ್ಪ. ಹಾ, ಹೇಳ್ತಾರ ಏನು? ಏನ್ ಎಂತಾರ? ಹುಡುಗರೆಲ್ಲ ಮೇಲಿದ್ದಾರೆ. ಇತ್ತೀಚೆಗೆ ರಿಷಿ ಮದುವೆ ವಿಷಯದಲ್ಲಿ ತುಂಬಾ ಖುಷಿಯಾಗಿದೆಯಲ್ಲ? ಏನ್ ಕರೆಯಂತೆ? ನಾನ್ ಎಲ್ ಕರ್ದೆ ನಿಮ್ಮನ್ನ? ಹೋಗಿ ಮೊದ್ಲು ಪ್ಲಂಬರ್ ಕೆಲ್ಸನ ಮುಗಿಸಿ. ನೀನ್ ಕರೀಲಿಲ್ವಾ? ನಾನ್ ಯಾಕೆ ಕರೀಲಿ ರಮೇಶ್? ಏಯ್, ಆಗ್ಲೇ ಏನಂದೆ? ಶ್ರೀಮಂತದ ಜಿಗ್ನೇನಾ? ಕಮಗೆ? ಅಯ್ಯೋ, ನಾನೇನು ಹೇಳಿದೆ? ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಆಹಾ, ಹಾಗೆ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ಅಯ್ಯ, ಅದೆಲ್ಲ ಬಿಡಮ್ಮ. ಈಗ ಹಳೆ ಸಂಬಂಧಗಳೆಲ್ಲ ಚಿಗಿರ್ತಾ ಇದೆಯಲ್ಲ, ನನ್ಗೆ ಅಟೇಸು ಖುಷಿ. ವಾಟ್? ಹಳೆ ಸಂಬಂಧನ? ಇದೇನ್ ಲೈಫ್ ಇನ್ಶೂರೆನ್ಸಾ? ಹಳೇದಲ್ಲ ಚಿಗುರಕ್ಕೆ. ನೀನ್ ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ನಿಧಾನಕ್ಕೆ ಎಲ್ಲ ಅರ್ಥ ಆಗುತ್ತೆ. ಸಾಕಪ್ಪ ಸಾಕು, ನಂಗೇನು ಅರ್ಥ ಆಗೋದು ಬೇಡ. ಇಲ್ಲಿಂದ ನಾನು ಹೋದ್ರೆ ಸಾಕು. ಅಯ್ಯ, ಹೆಂಗೂ ಆಚೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ಯಾ? ಹೋಗೋವರೆಗೂ ನನ್ನ ಫ್ರೆಂಡ್ ಆಗಿರು. ಫ್ರೆಂಡಾ? ಈ ಜಗಳ ಪಗಳ ಎಲ್ಲ ಬಿಟ್ಟು ನನ್ನ ಜೊತೆ ಒಂದಾಗ್ತೀಯಾ? ನಾನು ಹೇಳಿದ್ದ ಕೇಳ್ತ್ಯಾ? ಇಲ್ಲಿಂದ ಆಚೆ ಹೋಗಕ್ಕೆ ನಿಂಗೆ ಐಡಿಯಾ ಕೊಡ್ತೀನಿ. ನಮ್ಮ ಅಜ್ಜಿ ಕೈಯಲ್ಲೇ ಆಗ್ಲಿಲ್ಲ, ಇನ್ನೇನ್ ನಿನ್ ಕೈಯಲ್ಲಿ ಆಗುತ್ತಾ? ಏಯ್, ಯಾಕೆ? ಏನಾಯ್ತು? ಏನಿಲ್ಲ ಬಿಡು. ಹಲೋ, ಬೈ ಎನಿ ಚಾನ್ಸ್ ನಿನ್ಗೆ ನಮ್ಮ ಅಜ್ಜಿ ಬಗ್ಗೆ ಗೊತ್ತಾ? ಹಾ, ಗೊತ್ತು. ಅನ್ನಪೂರ್ಣ ಮಹಾಜನ್ ಅಲ್ವಾ? ಅದು ನಾನೇನ್ ಹೇಳ್ದೆ ಅಂದ್ರೆ, ಅಮ್ಮ ಯಾರಿಗ್ ಗೊತ್ತಿಲ್ಲ ಅಂದೆ. ಅಯ್ಯೋ, ಅದನ್ನ ಬಿಟ್ಟಾಕ. ನೀನೀಗ ಎಲ್ಲಿಂದ ಆಚೆ ಹೋಗ್ಬೇಕು ತಾನೇ? ಪಕ್ಕ ಹೋಗ್ಬೇಕು. ಆಗಿದ್ರೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಹೇಗಿದ್ರು ಅಂಬೆ ಕೂಡ ಅದೇ ಮನೇಲಿದ್ದಾಳೆ. ಇವಳು ನಾನು ಹೇಳ್ದಂಗೆ ಕೇಳಿದ್ರೆ ಪುರೋಹಿತರ ಹತ್ರ ಮಾತಾಡಿದೆ. ನಿನ್ನ ಮತ್ತು ಕಮಲಿ ಜಾತಕದಲ್ಲಿ ಗುರುಬಲ ಚೆನ್ನಾಗಿದೆಯಂತೆ, ಮುಂದುವರಿರಿ ಅಂತ
ಗಾಡ್ ತಾರಾ, ನೀನ್ ಕೊಟ್ಟು ಸಸ್ಪೆನ್ಸ್ಗೆ ನಾನೇ ಗಾಬರಿ ಆಗ್ಬಿಟ್ಟಿದ್ದೆ. ನಿನ್ ಮಗನ್ ಮುಖ ನೋಡಮ್ಮ, ಮುಖದಲ್ಲಿ ಮಂದಹಾಸ ಉಕ್ಕಿ ಹರಿತಾ ಇದೆ. ರಿಷಿ, ಆರ್ ಯು ಹ್ಯಾಪಿ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿನ್ ಖುಷಿನೇ ನನ್ನ ಖುಷಿ ಕಣ. ಹಾ ರಚನಾ, ಇದೇ ಖುಷಿಲಿ ಯಾವ್ದಾದ್ರು ಚೆನ್ನಾಗಿರೋ ಸ್ವೀಟ್ ಆರ್ಡರ್ ಮಾಡು. ಅದೆಲ್ಲ ಏನು ಬೇಕಾಗಿಲ್ಲ, ಸುಮ್ಮನೆ ಇರಿ. ರಿಷಿ, ನಾನು ಅನ್ನಪೂರ್ಣಮ್ಮ ಅವ್ರ ಹತ್ರ ಮಾತಾಡ್ತೀನಿ. ನಾಳೆ ಫ್ರೀ ಮಾಡ್ಕೊಳಕ್ ಹೇಳ್ತೀನಿ. ನಾವೆಲ್ಲರೂ ಅವ್ರ ಮನೆಗೆ ಹೋಗಿ ಬರೋಣ. ಶೋರ್ ಮ್ಯಾಮ್. ಒಂಥರ ನಾನು ನೀವು ಒಂದೇ ದಾರಿಲಿದ್ದೀವಿ. ನಾನು ಈ ಮನೆಗೆ ಬಂದು ಸಿಗಾಕೊಂಡಿದ್ದೀನಿ, ನೀವು ಇದೇ ಮನೇಲಿ ಸಿಗಾಕೊಂಡಿದ್ದೀರಾ. ಅಪ್ಪಯ್ಯ, ನಿಧಾನ ಅಪ್ಪಯ್ಯ, ಬನ್ನಿ ಮೇಲ್ಗೆ ಕುತ್ಕೊಳ್ಳಿ, ಬನ್ನಿ. ಯಾಕಪ್ಪ ಹಿಂಗ್ ಓಡ್ ಬಂದ್ರಿ? ಏನಾಯ್ತು? ದಿಗ್ಲು ಬಿದ್ರಾ ಅಥವಾ ಯಾರನ್ನಾರ ಹುಡ್ಕೊಂಬಂದ್ರ? ನನ್ನ ಮಗಳು ನನ್ನೇ ಹುಡ್ಕೊಂಬಂದ್ರ? ಅಲ್ಲ, ಮಗಳು ಅಂಬಿನ ಅಪ್ಪಯ್ಯ. ಅವಳು ನಮ್ಮ ಜೊತೆಗಿದ್ದಿದ್ರೆ ಚೆಂದಾಗಿರ್ತಿತ್ತು ಅಪ್ಪಯ್ಯ. ಅವಳು ಮಾತ್ರ ಅಲ್ಲ, ಅವನು ನಮ್ಮ ಜೊತೆಗಿದ್ದಿದ್ರೆ ಈ ಮನೆ ಸ್ವರ್ಗ ಆಗಿರ್ತಿತ್ತು. ಅಂತೂ ನಮ್ಮ ಮನೆಗೆ 2ನೇ ಅತ್ತಿಗೆ ಬರ್ತಿದ್ದಾಳೆ ಅಂತ ಆಯ್ತು. ಹೌದು ಹೌದು. ಹಾಗೆ ಈ ಮನೆಗೆ ಒಬ್ರು ಅಡಿಷನ್ ಆದ್ಮೇಲೆ ಒಬ್ರು ಈ ಮನೆಯಿಂದ ಆಚೆನೂ ಹೋಗ್ಬೇಕಲ್ವಾ? ಯಾಕೆ? ಈ ರಾಕ್ಷಸಿ ಅಪ್ಪ ನೀನ್ ಯಾವಾಗ ಮದ್ವೆ ಆಗ್ತೀಯ ಅಂತ ಕೇಳ್ತಿದಾರೆ. ಅಪ್ಪ, ನನ್ನ ಈ ಮನೆಯಿಂದ ಓಡ್ಸಕ್ ನೋಡ್ತಿದ್ದೀರಾ? ನೋ ನೋ ನೋ, ನನ್ನ ಇಂಟೆನ್ಷನ್ ಅದಲ್ಲಮ್ಮ. ನೀನೇ ಪ್ರೀತಿ ಗೀತಿ ಅಂತ ಮಾಡಿ ನನ್ನ ಮುಂದೆ ಬಂದು ನಿಲ್ಲೋಕ್ ಮುಂಚೆ ಅಪ್ಪನಾಗಿ ನನ್ನ ಕರ್ತವ್ಯ ಮಾಡಿ ಮುಗಿಸೋದು ಒಳ್ಳೇದು ಅಂತ. ದಟ್ಸ್ ಆಲ್. ಛೇ 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 ಛೇ, ನೆವರ್. ನನಗೆ ಈ ಪ್ರೀತಿ ಗೀತಿ ಎಲ್ಲ ಆಗ್ಬರಲ್ಲಪ್ಪ. ನಾನು ಯಾವತ್ತಿದ್ರು ಸಿಂಗಲ್. ಹೇಗ್ ಮಾತಾಡೋರೆ, ಬಹಳ ಬೇಗ ಪ್ರೀತಿ ಗೀತಿ ಅನ್ನೋ ಹಳ್ಳದಲ್ಲಿ ಬಿದ್ದು ಒದ್ದಾಡೋದು. ತಾವು ಹೀಗೆ ಮಾತಾಡ್ತಾ ಇದ್ರಿ, ಆದ್ರೆ ಈಗ ಮದ್ವೆ ಅಂದ ಕೂಡಲೇ ಆನಂದ. ಮೇಷ್ಟ್ರಿಗೆ ನಾಚಿಕೆ ಬೇರೆ ಆಗುತ್ತಾ? ಹೊಸ ಹೊಸ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದೀನಿ, ನೋಡೇ ಇರಲಿಲ್ಲ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯು. ಇಲ್ಲಿ ತನಕ ನಿನ್ನ ಕಂಬ್ಲಿನ ಆ ಭಗವಂತ ತುಂಬಾ ಸತಾಯಿಸ್ಬಿಟ್ಟ ಕಣ. ಬಟ್ ಈ ಸರಿ ಐ ಆಮ್ 100% ಶ್ಯೂರ್ ನಿಮ್ಮಮ್ಮ ಒಪ್ಪಿದಾಳಲ್ಲ, ಪಕ್ಕ ಮದ್ವೆ ನಡೆಯುತ್ತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಪಪ್ಪ. ಬುಲ್ಬುಲ್, ಉಸಿರು ಕಟ್ಟಿ ಕೂತ್ಕೋಬೇಡ, ಆಮೇಲೆ ತಲೆ ಸುತ್ತ ಬಿದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸುಮ್ನೆ ಓಡ್ಸೋ. ರೋಡ್ ಸರಿ ಇಲ್ದಿರೋ ಕಾರಣಕ್ಕೆ ಒಬ್ಬ ಒಳ್ಳೆ ಹುಡುಗನ ಕ್ಯಾರೆಕ್ಟರ್ನೇ ಜಡ್ಜಿಂಗ್ ಮಾಡ್ತಿರಲ್ರಿ. ಏನ? ಇಂಗ್ಲಿಷ್ ಬರಲ್ವಾ?
ಜಡ್ಜಿಂಗ್ ಈಗೇನ್ ಸುಮ್ನೆ ಹೋಗ್ತೀಯೋ ಅಥವಾ ಇಳ್ದು ಕ್ಯಾಬಲ್ ಬರ್ಲಾ? ಸೂಪರ್ ರೇಟ್ ಚಿನ್ನ. ಸರಿ ಬೇಗ ಕ್ಯಾಬ್ ಬುಕ್ ಮಾಡು. ಇಬ್ರು ಹಿಂದ್ಗಡೆ ಸೀಟಲ್ಲಿ ಅಕ್ಕಪಕ್ಕ ಕುತ್ಕೊಂಡು ಕೈ ಹಿಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ. ಕರ್ಮ, ಅದಕ್ಕಿಂತ ಇದೇ ವಾಸಿ. ನಡಿ. ನೋಡು, ಕೋಪ ಮಾಡ್ಕೋತ್ಯಾ? ಸರಿ, ಬಿಗಿಯಾಗಿ ಇಟ್ಕೊಂಡು ಕೂತ್ಕೋ. ಗಾಡಿನಲ್ಲ ಇಲ್ಲೇ ನನ್ನನ್ನ ಗ್ರಿಪ್ ಸಿಗುತ್ತೆ. ಓಹೋ, ಅಷ್ಟೆಲ್ಲ ಕನ್ಸ್ ಕಾಣ್ಬೇಡ. ಸರಿ, ಎಷ್ಟು ದೂರ ಇನ್ನು? ಇನ್ನೇನ್ 2 ಮಿನಿಟ್ಸ್ ಅಷ್ಟೇ ಜರ್ನಿ. ಅವಾಗಿಂದ ಅದನ್ನೇ ಹೇಳ್ತಿದ್ಯಾ. ನಡಿ. ಯಾವ ಗಳಿಗಳು ಎತ್ಬಿಟ್ರು ಇವ್ರ ಅಮ್ಮ ಇವಳ ಯಾವಾಗ ಸಿಡುತ್ತಾ ಇರ್ತಾಳೆ. ಸರ್, ಬುಡಿ ಸರ್. ಬೂಡಕ್ಕೆಲ್ಲ ಬಂದಿರೋದು, ಬನ್ನಿ ನನ್ನ ಜೊತೆ. ಕಮಲಿ, ನಿಂಗೆ ಬಂದೆ. ಬುಡಿ ಸರ್ ನಿಂಗೆ ಕರೀತಾವಳೆ. ಒಂದ್ ಸ್ವಲ್ಪ ಹೊತ್ತು ಮಾತಾಡೋಣ, ಬನ್ನಿ. ನಿಂಗೆ ಬಂದೆ. ಬುಡಿ ಸರ್. ಕಮಲಿ, ಏನವಿ ಆಗ್ಲಿಂದ ಕರಿತಾನೆ ಇವ್ನಿ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತೀವ್ನಿ? ಅಡ್ಗೆ ಮನೆಗೆ ಬರ್ತೀವ್ನಿ. ಏನು ಈಟದ್ ಬೇಕಾ? ನಿನ್ನ ನಿಂದನೆ ಬಂದೋಳಲ್ವಾ? ಈಗೇನು? ಅದ್ಯಾಕವಿ ಸಿಡುಕ್ತಿಯಾ? ಸಾಂಬಾರ್ ಪುಡಿ ಖಾಲಿ ಆಗಿತ್ತು, ಇನ್ನೊಂದ್ ಡಬ್ಬಿ ಇತ್ತಲ್ಲ, ಅದೆಲ್ಲಿ? ನಿಂಗೆ ಅದನ್ನ ನೋಡ್ಕೋತೀನಿ, ನೀವ್ ಹೋಗು. ನೋಡ್ದ ಸಣ್ಣ ಪ್ರಶ್ನೆ ಕೇಳಿದ್ರು ಹೆಂಗಂತ್ಯ? ಹಂಗಲ್ಲ ನಿಂಗೆ, ಆ ಕೆಲ್ಸನ ನಾನ್ ನೋಡ್ಕೋತೀನಿ. ನೀನ್ ಹೋಗು, ರೂಮ್ನಾಗೆ ಬಟ್ಟೆ ಮಡ್ಚಿಡು. ಆಮ್ಯಾಗ ಹೋಗಿ ಇಬ್ರು ಮಡ್ಚಿದ್ರಾಯ್ತು. ಹೇಳ್ದಷ್ಟು ಮಾಡವೆ, ಹೋಗು. ಸರಿ ಕೂಗ್ಬೇಡ. ಚಿನ್ನ, ಹೇಳಿ. ಅಯ್ಯೋ, ಇಲ್ಲಿ ಕರ್ಕೊಂಡ್ ಬರಕ್ಕೆ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಯಾ? ಅದಕ್ಕೆ ಯಾಕಂಗ್ ರಾಗ ಎಳಿತಿದ್ಯಾ? ಹೋಗ್ಲಿ, ಈ ಜಾಗಕ್ಕೆ ಏನಾಗಿದೆ? ಮೊದ್ಲು ಬಂದು ತಿಂದು ಆಮೇಲೆ ಹೇಳು. ಬಾ ಚಿನ್ನ. ಆಂಟಮ್ಮ, ನನ್ಗೂ ನಮ್ ಹುಡುಗಿಗೂ ಅಂದ್ರೆ ನಮ್ಮಿಬ್ರಿಗೂ 2 ಪ್ಲೇಟ್ ಮಸಾಲೆ. ನೋಡು, ನೀನ್ ಬೇಕಾದ್ರೆ ತಿನ್ನು, ನಾನ್ ಇಲ್ಲೆಲ್ಲ ತಿನ್ನಲ್ಲ. ಏನ್ ಚಿನ್ನ ಹಿಂಗಂದ್ಬಿಟ್ಟೆ? ಎಂತ ಸೂಪರ್ ಟೇಸ್ಟ್ ಗೊತ್ತಾ ಇಲ್ಲಿ? ಫಸ್ಟ್ ನೀನ್ ತಿಂದು ಆಮೇಲೆ ಹೇಳು. ನೆಕ್ಸ್ಟ್ ಟೈಮ್ ನೀನ್ ಒಬ್ಳೆ ಅಲ್ಲ, ನಿಮ್ ಇಡೀ ಗ್ಯಾಂಗ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದ್ ತಿಂತ್ಯಾ. ನಾನು ಇಲ್ಲಿ ತಿನ್ನೋದೇನಾದ್ರೂ ನಮ್ಮಮ್ಮ ನೋಡಿದ್ರೆ ಅಷ್ಟೇ ಕತೆ. ಹೇ, ಸೂಪರ್. ಅವ್ರಿಗೂ 1 ಪ್ಲೇಟ್ ಆರ್ಡರ್ ಮಾಡಿದ್ರಾಯ್ತು. ಚಿನ್ನ, ಬಿಸಿ ಬಿಸಿ ಮಸಾಲೆ ತಗೋ. ತಿನ್ನು. ಚಿನ್ನ, ಹೆಂಗಿದೆ? ಸೂಪರ್ ಅಲ್ಲ? ಚಿನ್ನ, ತುಟ್ಟಿ ಓರ್ಸ್ಕೊ. ನಿಧಾನಕ್ಕೆ ತಿನ್ನೋ, ನನಗೆ ಕಿತ್ಕೊಂಡ್ಬಿಡಲ್ಲ.